ಎಲ್ಲರಿಗೂ ಅನುಕೂಲ ಆಗ್ತದೆ ಆ ಮಾತು ಬೇರೆ. ಆದ್ರೆ ವಿಶೇಷವಾಗಿ ಯಂತ್ರಗಳನ್ನ ಬಳಸೋರು ಏನಪ್ಪ ದೊಡ್ಡ ರೈತರಿಗಿಂತೂ ಒಂದು ಶುಗರ್ ಫ್ಯಾಕ್ಟ್ರಿ ನಡೆಸೋರು ಇಂಥವರೆಲ್ಲ ಉಪಯೋಗ ಆಗುವಂಥದ್ದು. ಅದು ಇಷ್ಟು ದೊಡ್ಡ ಯಂತ್ರ ಇದು ಬಳಕೆಗೆ ಬೇಕಾ ಅನ್ನುವಂಥ ಕೆಲವು ಜನನೂ ಇದ್ದಾರೆ. ಪ್ರಶ್ನೆ ಕೇಳೋದಕ್ಕೆ ಸಾಕಷ್ಟು ಮಾರ್ಗಗಳಿದ್ದಾವೆ, ಆ ಮಾತು ಬೇರೆ. ಆದರೂ ಇವೆಲ್ಲ ಬೇಕಾ ಅನ್ನೋಕ್ಕಿಂತ ಮುಖ್ಯವಾಗಿ ಬೇಕಾಗಿದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ಇಲ್ಲಿ ಸಿದ್ದರಾಮಯ್ಯನವರು. ನಿಮಗೆ ಗೊತ್ತದ ಮುಖ್ಯವಾಗಿ ಏನು ಬೇಕಾಗಿದೆ, ನಮ್ಮ ರೈತರು ಏನು ಕೇಳ್ತಾ ಇದ್ದಾರಪ್ಪ ಅಂದರೆ ಬೆಂಬಲ ಬೆಲೆ ಕೇಳ್ತಾ ಇದ್ದಾರೆ. ನ್ಯಾಯಬದ್ಧವಾಗಿ ನಮಗೆ ಸಿಗಬೇಕು, ನಮ್ಮ ಬೆಳೆದ ಬೆಳೆಗೆ ಯೋಗ್ಯ ಬೆಲೆ ಬರಬೇಕು ಅನ್ನೋದು ಅವ್ರ ಬೇಡಿಕೆ. ಅದಕ್ಕೆ ಸಪೋರ್ಟಿಂಗ್ ಪ್ರೈಸ್ ಕೇಳ್ತಾ ಇದ್ದಾರೆ ಕಾನೂನು ರೂಪದೊಳಗೆ. ಅದ್ರ ಬಗ್ಗೆ ಮಾತ್ರ ನಮ್ಮ ಸಿದ್ದರಾಮಯ್ಯನವರು ಎಲ್ಲೂ ಮಾತಾಡಲಿಲ್ಲ. ರೈತರ ಬಗ್ಗೆ ಒಳ್ಳೆ ಮಾತಾಡಿದರು. ರೈತರು ಬಿತ್ತಿದ್ರೆ ಮಾತ್ರ ನಮ್ಗೆ ಹಾಲು ಸಿಗ್ತದೆ ಅಂತ ಹೇಳಿದರು. ರೈತರ ಶ್ರಮದಿಂದಾಗಿ ನಮ್ಮ ಸರ್ಕಾರ 10 ಕೆಜಿ ಅಕ್ಕಿ ಕೊಡುವಂಗಾಗಿದೆ ಅಂತ ಹೇಳಿದರು. ಎಲ್ಲ ಒಳ್ಳೆಯ ಮಾತುಗಳನ್ನು ಇಲ್ಲಂತಲ್ಲ. ಆದ್ರೆ ರೈತರ ಉಳಿದ ಬೆಳಿಬೇಕಾಗಿತ್ತು, ಅವೊಬ್ಬ ಉದ್ಯಮಿಯಾಗಿ ಮೇಲಕ್ಕೆ ಕೇಳಬೇಕಾಗಿತ್ತು, ಏನು ಮಾಡಬೇಕಾಗಿದೆ ಅದಕ್ಕೆ ಅನ್ನೋದ್ರ ಬದಲಾಗಿ ಹೆಚ್ಚಿನ ಚರ್ಚೆ ಇಲ್ಲಿ ಆಗಲಿಲ್ಲ ಅನ್ನೋದು ಅಷ್ಟೇ ಮುಖ್ಯದ. ಅದೇ ಕಾಲಕ್ಕೆ ನಮ್ಮ ಚಲುವರಾಯಸ್ವಾಮಿ ಅವರು ಬಂದಿದ್ದರು, ಕೃಷಿ ಸಚಿವರು, ಅವರು ಏನೋ ಮಾತಾಡಿದರು. ಎಲ್ಲರೂ ಮಾತಾಡ್ತಾ ಇದ್ದಾರೆ. ಮತ್ತು ಮಾತಿನ ಮಲ್ಲರು ಎಲ್ಲರೂ ರಾಜಕಾರಣಿಗಳಂದ್ರೆ ಏನಪ್ಪ ಮಾತಾಡೋರ. ಆದರೆ ಕೃತಿಯಲ್ಲೇ ಇದನ್ನೆಲ್ಲ ಗಮನಿಸಿದಾಗ ವಿಶೇಷವಾಗಿ ನಮಗೆ ಏನಪ್ಪ ಅಂತಂದ್ರೆ ಎಚ್ಚರಿಕೆಯಿಂದ ನೋಡ್ಬೇಕಾಗಿದ್ದೇನಪ್ಪ ಅಂದರೆ ಇವರು ಆ ಭಾಗಕ್ಕೆ ಏನು ಕೊಡ್ತಾ ಇದ್ದಾರೆ ಅಂತೇಳಿ. ಅಂದರೆ ಕೃಷಿಕನಿಗೆ ಈ ಅಕ್ಕಿ ಗೋಧಿ ಏನೋ ಬೆಳೆಯುವಂಥ ಅಕ್ಕಿ ಗೋಧಿ ಇನ್ನೇನೋ ಬೆಳೆಯುವಂತಹ ಇನ್ನುಳಿದ ಕಾಳುಗಳನ್ನು ಬೆಳೆಯುವಂಥ ರೈತಗೆ ಬೇಸಿಕ್ ಏನು ಬೇಕಾಗಿತ್ತಪ್ಪ ಅಂದ್ರೆ ಅವ್ನಿಗೆ ದರ ಬೇಕಾಗಿದೆ, ರೇಟ್ ಬೇಕಾಗಿದೆ. ಯಾಕಂದ್ರೆ ಅವು ಹಾಕಿದ ದುಡ್ಡಿಗೆ ವಾಪಸ್ ಬಂತಂದ್ರೆ ಸಹಜವಾಗಿ ಅವ್ರಿಗೂ ಖುಷಿ ಆಗ್ತದೆ. ಮುಂದೆ ಏನೋ ಮಾಡಬೇಕಪ್ಪ ಅಂತೇಳಿ ಪ್ರಯತ್ನ ಮಾಡಬೇಕಪ್ಪ ಅಂತೇಳಿ ವಿಚಾರಗಳು ಬರ್ತಾ ಇರ್ತಾವೆ. ಈ ನೆಲೆಯಲ್ಲಿ ನಮ್ಮ ಸಿದ್ದರಾಮಯ್ಯರಿಗೆ ಅಥವಾ ನಮ್ಮ ಇಡೀ ಈ ದೇಶದ ರಾಜಕಾರಣಿಗೆ ಕೇಳ್ತಾ ಇರುವಂಥದ್ದು ಮೊದಲನೇ ಬೇಡಿಕೆ ರೈತರದ್ದು. ನಮಗೆ ಪ್ರೈಸ್ ಕೊಡ್ರಪ್ಪ, ನಾವು ಬೆಳೆದ ಬೆಳೆಗೆ ಬೆಲೆ ಕೊಡ್ರಿ, ಬೆಂಬಲ ಬೆಲೆ ಕೊಡ್ರಿ, ಕನಿಷ್ಠ ಬೆಲೆ ಕೊಡ್ರಿ. ಅದು ಕಾನೂನು ಮಾಡ್ರಿ. ಅದನ್ನು ಮಾಡ್ತಾಯಿಲ್ಲ. ಯಾಕೆ ಅನ್ನೋದಕ್ಕೆ ಇವತ್ತಿಗೂ ಸಹಿತ ಸಿದ್ದರಾಮಯ್ಯರಾಗಿರ್ಬೋದು, ಮೋದಿಯವರಾಗಿರ್ಬೋದು ಯಾರೂ ಉತ್ತರ ಕೊಡ್ತಾ ಇಲ್ಲ. ಇನ್ನುಳಿದು ಯಾವ ರಾಜಕಾರಣಿ ಉತ್ತರ ಕೊಡ್ತಾ ಇಲ್ಲ. ಮತ್ತು